ಭಾಳ ಮಂದಿ ಇವತ್ತಿಗೆ ಮಾತಾಡ್ತಾರೆ ಏನಂತ ಹೇಳಿ, ಏನು ಸ್ವಾಮಿಗಳಾಗೋದಂದ್ರೇನು, ಒಬ್ಬ ಸನ್ಯಾಸಿ ಆಗೋದಂದ್ರೇನು, ದೊಡ್ಡ ಮಾತನು. ಏನು ಸನ್ಯಾಸಿ ಆಗ್ಬಿಟ್ರೆ ಚಲೋದೊಂದು ಕಾರ್ ಗಾಡಿ ಅಂತ, ಏನು ಮಠದ ಮೇಲೆ ಮಠ ಅಂತ, ಮಠದ ಮುಂದೆ ಇಷ್ಟು ಮಂದಿ ಆಳು ಕಾಳುಗಳಂತ, ಆಸ್ತಿ ಅಂತ ಅಂತಸ್ತಂತ. ಏನಪ್ಪ ಬಡ ಬಡ ಅಲ್ಲೆಟ್ಟು ಇಲ್ಲೆಟ್ಟು ಹೋಗಿ ಓದುದಂಗೆ ಮಾಡೋದು, ಓದುದಂಗೆ ಮಾಡೋದು. ಯಾರು ಒಬ್ಬ ಸ್ವಾಮಿಗಳಿಗೆ ಒಂದಿಷ್ಟು ರೊಕ್ಕ ಕೊಟ್ಟು ಕರ್ಕೊಂಬಂದು ಅವ್ರಿಗೆ ಅವ್ರ ಕಡೆಯಿಂದ ಅಧಿಕಾರ ತಗೊಂಡು ಕಾವಿ ಬಟ್ಟೆ ಹಾಕಿ ಹಿಂಗೆ ದಪ್ಪ ಒಂದಿಟ್ಟು ದೊಡ್ಡ ರುದ್ರಾಕ್ಷಿ, ಕೈಯಾಗ ಒಂದು ಬೆತ್ತ, ಕಾಲಾಗ ಅವ್ಗೆ ಹಾಕೊಂಡು ಹೊಂಟ್ಬಿಟ್ರೆ ಸ್ವಾಮಿ ಅದ್ರಾಗ ಏನೈತಿ ಮಾತಾಡ್ತಾರೆ. ಪಾಪ ನೀವ್ಯಾರು ಮಾತಾಡಂಗಿಲ್ಲ, ನೀವು ಮಾತಾಡ್ತೀರಿ ಅಂದ್ರೆ ನಾಳೆ ಬರೋದು ಬಿಟ್ಗಿಟ್ಟಿರಿ, ನನಗೆ ಅದು ಹೊಟ್ಟಿಬೇನಿ. ತಾವೆಲ್ಲ ಕೇಳಿರ್ತೀರಿ ಸ್ವಾಮಿಗಳಂದ್ರೆ ಇಷ್ಟು ಹಗುರವಾಗಿ ಮಾತಾಡುವಂತ ಒಂದು ವರ್ಗ ಪ್ರಾರಂಭ ಆಗಿದೆ. ಇನ್ನೂ ಒಂದಿಷ್ಟು ಮಂದಿ ಅತಿ ವೈಚಾರಿಕರು ಅನ್ನುವಂಥವ್ರು ಮಠಗಳು ಯಾಕೆ ಬೇಕು, ಸ್ವಾಮಿಗಳು ಯಾಕೆ ಬೇಕು ಅನ್ನೋ ಹೊರಗೆ ಹುಟ್ಟೈತಿ. ಪಾಪ ಅವ್ರು ನನಗೆ ಸಿಗ್ಬೇಕ. ಇಂಥ ವಿಷಯದೊಳಗೆ ಒಬ್ಬ ಆಧುನಿಕ ಕವಿ ಬರೀತಾರೆ ನೋಡ್ರಿ, ಸ್ವಾಮಿಗಳು ಆಗೋದಂದ್ರೆ ಸುಮ್ಮನೆ ಅಲ್ಲ. ಈ ಕವಿಗಳು ಅದನ್ನೇ ಹೇಳಕ್ ಹೊಂಟಿದ್ದಾರೆ 2ನೇ ಅಧ್ಯಾಯದಲ್ಲಿ. ಒಬ್ಬ ಮಹಾತ್ಮ ಆಗೋದಂದ್ರೆ, ಮಹಾತ್ಮ ಈ ಭೂಮಿಗೆ ಬರೋದಂದ್ರೆ ಸುಮ್ಮನೆ ಬರಲ್ಲ. ಶೇಕ್ಸ್ಪಿಯರ್ ಹೇಳಿಲ್ಲೇನು, ಹಿ ಕೇಮ್, ಈ ಸಾ, ಈ ಕಾಂಕರ್ಡ್. ಆತ ಬರ್ತಾನೆ, ಆತ ನೋಡ್ತಾನೆ, ಆತ ಗೆಲ್ತಾನೆ. ಯಾರು ಮಹಾತ್ಮರಾದಂಥವ್ರು ನಿಮ್ಮಂಗ ಸುಮ್ಮನೆ ಬಂದಂಥವ್ರಲ್ಲ. ಹಿಂಗ್ ಬಂದ್ರಲ್ಲ, ಇಲ್ಲಿ ನಮ್ಮ ಅವಶ್ಯಕತೆ ಐತೆ ಅನ್ನೋದು ಗೊತ್ತಿಟ್ಕೊಂಡು ಬಂದಂಥವ್ರು. ನೋಡ್ತಾರೆ, ಇಲ್ಲಿ ಏನು ಸಮಸ್ಯೆಗಳದಾವಲ್ಲ ಅವುಗಳನ್ನ ಜೀವಿಸ್ತಾರೆ, ಅದನ್ನ ಬಗೆಹರಿಸಿದ ಆದ್ಮೇಲೆ ನನ್ನ ಕೆಲಸ ಮುಗೀತು ಅಂತ ನಕ್ಕೋಂತ ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋಗಿ ಬಯಲಲ್ಲಿ ಬಯಲಾಗಿ ಎಲ್ಲರನ್ನ ಪೊರಿತಾರಲ್ಲ, ಅಂಥವರನ್ನ ಮಹಾತ್ಮರನ್ನಬೇಕು, ಅಂಥವರನ್ನ ಯೋಗ್ಯವಂತರು ಅಂತ ಅನ್ನಬೇಕು ಅಂತ ಶೇಕ್ಸ್ಪಿಯರ್ ಹೇಳುವಾಗ, ಒಬ್ಬ ಆಧುನಿಕ ಕವಿ ಅಂತಾರೆ, ಕರ್ನಾಟಕದವರೇ, ನಮ್ಮವರೇ, 4 ವರ್ಷ ಚೆನ್ನಾಗಿ ಓದ್ಬಿಟ್ರೆ ಇಂಜಿನಿಯರಿಂಗ್ ಮಾಡ್ಬೋದು ಅಂತ ಒಬ್ಬ ಮನುಷ್ಯ ಮನಸ್ಸು ಮಾಡಿ. 4 ವರ್ಷ ಚೆನ್ನಾಗಿ ಓದ್ಬಿಟ್ರೆ ಒಬ್ಬ ಇಂಜಿನಿಯರ್ ಆಗ್ಬೋದು. 5 ರಿಂದ 6 ವರ್ಷ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಒಬ್ಬ ಡಾಕ್ಟರ್ ಆಗ್ಬೋದು. ಗೊತ್ತಾಗತ್ತಲ್ರಿ, ಡಾಕ್ಟರ್ ಆಗ್ಬೋದು. 8 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಒಬ್ಬ ಶ್ರೇಷ್ಠ ಸರ್ಜನ್ ಆಗ್ಬೋದು. 14 ರಿಂದ 16 ವರ್ಷ ಒಂದು ವಿಷಯವನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡಿದ್ರೆ ಏರೋನಾಟಿಕಲ್ ಇಂಜಿನಿಯರ್ ಆಗ್ಬೋದು, ವಿಜ್ಞಾನಿನೇ ಆಗಿಬಿಡ್ಬೋದು. ಮನಸ್ಸು ಮಾಡಿದ್ರೆ ನೀರಿನ ಆಳದೊಳಗೆ ಹೋಗಿ ಮೀನಿನಂತೆ ಈಜಬಹುದು. ಮನಸ್ಸು ಮಾಡಿದ್ರೆ ಹಕ್ಕಿಯಂತೆ ರೆಕ್ಕೆ ಕಟ್ಕೊಂಡು ಆಕಾಶದೊಳಗೆ ಹಾರಬಹುದು. ಇದೆಲ್ಲ ಮನುಷ್ಯನಾದಂಥವನು ಮಾಡಾಕತ್ತಾನ, ನೋಡಾಕತ್ತೀರಿ, ನಾವೆಲ್ಲ ನೋಡಾಕತ್ತೀವಿ. ಇದನ್ನೆಲ್ಲ ಮನುಷ್ಯನಾದಂತವ ಮಾಡಬಹುದು. ಆದ್ರೆ ಒಬ್ಬ ಮಹಾತ್ಮನಾಗಿ ಈ ಸಮಾಜವನ್ನ ಮುನ್ನಡೆಸೋದಕ್ಕೆ 1 ಜನ್ಮದ ಪುಣ್ಯ ಸಾಲಂಗಿಲ್ಲ, 7 ಜನ್ಮದ ಪುಣ್ಯದ ಫಲವಾಗಿ ಈ ಭೂಮಿಗೆ ಮಹಾತ್ಮ ಅವತರಿಸಿ ಬರ್ತಾನೆ. ಅದು ಪುಣ್ಯದ ಫಲವಾಗಿ ಬರುವಂತ ವಸ್ತುನೇ ಹೊರತು ಯಾರೋ ಹೇಳಿದ್ರು ಅಂತ ಬರುವಂತ ವಸ್ತು ಅಲ್ಲ ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಯುಗ ಪುರುಷರು, ಯುಗಾವತಾರಿಗಳು, ಸತ್ಪುರುಷರು ಭೂಮಿಗೆ ಬರುವುದಂದ್ರೆ ಅದು ಪೂರ್ವ ಜನ್ಮದ ಸುಕೃತದ ಪುಣ್ಯ. ಅವರನ್ನ ಈ ಭೂಮಿಗೆ ಹೆತ್ತು ಕೊಡುವಂತ ತಾಯಿಯ ಗರ್ಭ ಎಷ್ಟು ಪವಿತ್ರಗೊಂಡಿರಬೇಕು, ಎಷ್ಟು ಪವಿತ್ರವಾಗಿರಬೇಕು. ಅದನ್ನ ಮುಂದುವರೆದು ನಾನು ಇನ್ನೊಂದು ಮಾತನ್ನು ಹೇಳುವುದಾದ್ರೆ, ಆ ಮಾತಿಗೆ ಮುಂದುವರೆದು ಇನ್ನೊಂದು ಮಾತನ್ನು ಹೇಳುವುದಾದ್ರೆ, ಅಂತ ಮಹಾತ್ಮರು ಈ ಭೂಮಿಗೆ ಬರೋದಕ್ಕೆ 7 ಜನ್ಮದ ಸುಕೃತದ ಪುಣ್ಯದ ಫಲವಾಗಿ ಏನು ಬರ್ತಾರಲ್ಲ, ಅಂತ ಮಹಾತ್ಮರ ಚರಿತ್ರೆಯನ್ನ ನಾವು ನೀವೆಲ್ಲರೂ ಕೂಡಿ ಇಂಥ ಸಂಪತ್ತಿನೊಳಗೆ ಕೇಳಾಕತ್ತೀವಲ್ಲ, ಯಾರಿಗುಂಟು ಯಾರಿಗಿಲ್ಲ ಈ ಅವಕಾಶ. ನಾವು ಕೂಡ 7 ಜನ್ಮದ ಸುಕೃತದ ಪುಣ್ಯದ ಫಲವಾಗಿ ಇಲ್ಲಿ ಬಂದಿದ್ದೇವೆ ಹೊರತು ಹಂಗ ಅಲ್ಲ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು.